ಅಯ್ಯೋ ಸಾರಿ ಸರ್ ಗೊತ್ತಿಲ್ಲ, ನಾವು ನಿಮ್ಮ ಮದುವೆ ಆಗಿದೆ ಅಂತ ಅಂದ್ಕೊಂಡೆ ಅಂತ. ಯಾಕೆ ಸರ್ ಮದುವೆ ಆಗಿಲ್ಲ? ನಿಮ್ಮಂಥವ್ರನ್ನ ಮದುವೆ ಆಗುವವರು ಅದೃಷ್ಟವಂತರು, ಯಾಕೆ ಸರ್ ನೀವು ಆಗಿಲ್ಲ? ಆ ಟೈಮಲ್ಲಿ ಏನು ಹೊಡಿತ, ಆ ಅದೃಷ್ಟವಂತರು ನೀವೇ ಯಾಕೆ ಆಗಬಾರ್ದು ಅಂತ ಬೆಚ್ಚಿ ಬಿದ್ದವಳು. ನಾನು ಮದುವೆ ಇಷ್ಟು ಏಜ್ ಆದಮೇಲೆ ಮದುವೆ ಆದರೆ ಎಲ್ಲ ನಗೆ ಪಾಟ್ಲಾಗ್ಬಿಡುತ್ತಾ ಏನೋ. ಸರಿ, ಅದೇ ಟೈಮಲ್ಲಿ ಉಪ್ಪಿ ಯಾರಿಗೂ ಹೇಳಿದೆ ಕಲ್ಕತ್ತಲ್ಲಿ ಮದುವೆ. ನಾನು ಅದೇ ಥರ ಯಾವುದೇ ಮ್ಯೂಸಿಕ್ ಇಲ್ಲ, ದೇವಸ್ಥಾನದಲ್ಲಿ ಭಕ್ತರ ಥರ ಅಲ್ಲಿ ತಾಳಿ ಕಟ್ಟಿದ್ದು ಸಾಮೂಹಿಕವಾಗಿ. ಯಾರಿಗೂ ಅದು ಗೊತ್ತೂ ಆಗ್ತಿರ್ಲಿಲ್ಲ ಅದು ಮದುವೆ ಅಂತ. ಒಬ್ಬ ಸೈಡಿಂದ ಹಂಗೆ ಬಂದು, ಸರ್ ಯಾವ್ದು ಸರ್ ಶೂಟಿಂಗು ಅಂತ ಬೆಚ್ಚಿ ಬಿದ್ದು ನೋಡಿದೆ. ಶೂಟಿಂಗ್ ಅಲ್ಲ, ನಿಜವಾಗ್ಲೂ ಮದುವೆ ಆಗ್ತಾ ಇದ್ದೀನಿ ಅಂದೆ. ನಿಜವಾಗ್ಲೂ ಮದುವೆ ಆಗ್ತಿದ್ದಾರಾ ಅಂದ. ಅಲ್ಲಿ ಬ್ರೇಕ್ ಆಯಿತು ನ್ಯೂಸು. ಮಾಂಗಲ್ಯ ಸೀರಿಯಲ್ಗೆ ಹಾಡು ಬರೆಯೋಕೆ ಹೋದರೆ ನೀವು ಮಾಂಗಲ್ಯ ಕಟ್ಟಕ್ಕೆ ಹೋಗಿದ್ದೀರಿ. ಸಾರಿ ಗುರು, ಅದು ಏನೋ ಪರಿಸ್ಥಿತಿ ಆಯ್ತು, ಹೀಗೆ ಆಯಿತು, ಸುಮ್ಮನೆ ಹೇಳಿ ಯಾರಿಗೂ ಊಟ ಹಾಕೋ ಯೋಗ್ಯತೆ ಇಲ್ಲ ನನಗೆ ಅಂತ ಕಷ್ಟದಲ್ಲಿದ್ದೆ ನಾನು ಆವಾಗ. ನೂರೊಂದು ನೆನಪು ಮದುವೆ ಆಗಿ ಅಂತ ಅಂದಾಗ ನಾನೀಗ ಮದುವೆ ಆದ್ನಲ್ಲ, ನಾಗವೇಣಿ ಮೇಡಮ್. ಅವಳು ನಾಗವೇಣಿ ಅಂದರೆ ಬೈತಾಳೆ, ಈಗ ಅವಳು ವೇಣಿ ಅಂತ ಅನ್ಬೇಕು. ವೇಣಿ ಮೇಡಮ್ ಅವಳು ತಮ್ಮ ಬಂದು ಸಿಂಗಿಂಗ್ ಚಾನ್ಸ್ಗೆ ಬಂದರು. ಹಾಡು ಹೇಳಿದ್ರು, ಚೆನ್ನಾಗಿ ಹಾಡಿದ್ರು. ಯಾವ್ದು ಇದೇ ಹಾಡು ಹೇಳಿದ್ರು, ಮುದ್ದಾದ ಬರ ಹೇಳಿದ ಸರ್. ನಿಮಗೆ ಬರ್ದಂಗಿದಿಲ್ಲ ಸರ್, ನಿಮಗೆ ನೀವೇ ಬರ್ಕೊಂಡಾಗಿದೆ ಸರ್. ಕರೆಕ್ಟು ಸರ್, ಹೇಳಿ ಸರ್ ಅದನ್ನು. ನಾನು ಅದನ್ನು ಮೇಡಮ್ನ ನಿಮ್ಮನ್ನ ತಲೆಯಲ್ಲಿ ಇಟ್ಕೊಂಡು ಕೇಳ್ತೀನಿ ಸರ್. ಮುದ್ದಾದ ಬಲೆ ಹೆಣೆದ ಹುಡುಗಿನ ಒಳ ಕರೆದ. ಎಲ್ಲೋ ನೀವು ಬರ್ದಿದ್ದು ಯಾವುದೋ ಸಿನಿಮಾ ಪಾತ್ರಕ್ಕೆ ಬರ್ದಿದ್ದು ಹಾಡು ನಿಮ್ಮ ಜೀವನಕ್ಕೆ ನಿಜ ಆಗೋದಿಲ್ಲ ಮನೋಹರ್ ಸರ್. ನೋಡಿ ಇವಾಗ ಕೂತ್ಕೊಂಡು ಮಾಡಿದಾಗ ಹೆಂಗೆ ಟ್ಯಾಲಿ ಆಗುತ್ತೆ ಅದು ಎನರ್ಜಿ ಅಷ್ಟೇ. ಅದೇ ಆ ಸ್ಕ್ರೀನ್ ಪ್ಲೇ ಅದು ಅಲ್ಲಿದ್ದು ಅಷ್ಟೇ. ಆಮೇಲೆ ಸರ್ ಹಾಗೆ ಆಯಿತು. ಅವ್ರು ಹಾಡಿದ್ದು ಓಕೆ, ಚೆನ್ನಾಗಿ ಹಾಡಿದ್ದಾರೆ. ಸ್ವಲ್ಪ ಕ್ಲಾಸಿಕಲ್ ಕಲಿಬೇಕು ಅಂತೆಲ್ಲ ಆಯಿತು. ಆಯ್ತು ಸರ್, ಬನ್ನಿ ಸರ್ ಮನೆಗೆ ಊಟಕ್ಕೆ ಬನ್ನಿ ಅಂತ. ಮೇಡಮ್ ಯಾವ ಊರಿನವರು? ಇಲ್ಲೇ ಬೆಂಗಳೂರು. ಅಂದರೆ ಮಾತೃಭಾಷೆ ತೆಲುಗು, ಮಾರಾಣಿ ಕಾಲೇಜಲ್ಲಿ ಓದಿದ್ದು. ನಿಮ್ಮ ಹಾಡುಗಳೆಲ್ಲ ಕೇಳಿದ್ರಾ? ಎಲ್ಲ ಕೇಳಿ ಇಷ್ಟ. ಅದಕ್ಕೆ ಅವ್ರು ಬಂದಿದ್ದು ಚಾನ್ಸ್ಗೋಸ್ಕರ, ತಮ್ಮನಿಗೆ ಚಾನ್ಸ್. ಇದೇನಾಯಿತು, ಇಲ್ಲಿ ಊಟಕ್ಕೆ ಕರೆದ್ರು. ನಮಗೆ ಆಗ ಕೆಲಸ ಇರಲಿಲ್ಲ. ಊಟ ಯಾರಾದರೂ ಕರೆದ್ರೆ ಹೋಗ್ತಿದ್ವಿ, ಬಿಟ್ಟಿ ಊಟ ಹೇಳ್ತೀವಿ. ಅದೇ ನಮ್ಮ ಪರಿಸ್ಥಿತಿ ಆ ಥರ. ಅವ್ರ ಮನೆಗೆ ಹೋದರೆ ಒಂದು ಒಳ್ಳೆ ಪಾಸಿಟಿವ್ ಅಟ್ಮಾಸ್ಫಿಯರು. ಅವ್ರ ತಾಯಿ ಒಂಥರ ಒಂದು ಡಿವೈನು ಇದು ಲೇಡಿ, ಪಾಪ ಸಾಫ್ಟ್ ಸ್ಪೋಕನ್, ತುಂಬ ಮೃದು ಹೃದಯ. ಮತ್ತು ಇವರೆಲ್ಲ ಒಳ್ಳೆ ಸಾತ್ವಿಕರು ಅಂತ ಅಲ್ಲಿಗೆ ಬಂದ್ವಿ ನಾವು. ಮತ್ತೊಂದು ಹಬ್ಬ ಬಂತು, ಹಬ್ಬಕ್ಕೂ ಕರೆದ್ರು. ಒಂದು ಆತ್ಮೀಯತೆ ಬೆಳೀತು, ಹೋದ್ವಿ. ಹಾಗೆ ಇದು ಮಾಡುವಾಗ ಒಂದು ದಿವಸ ಫೋನಲ್ಲಿ ಅವ್ರು ಕೇಳಿದ್ರು, ಸರಿ ನಿಮ್ಮ ಮನೆಯವರು ಕಾಣಲಿಲ್ಲ ನಮಗೆ ನಿಮ್ಮ ಮನೆಗೆ ಬಂದಾಗ. ನನಗೆ ಸಿಟ್ಟು ಬಂತು. ಏನಮ್ಮ ಪೇಪರಲ್ಲಿ ಅಷ್ಟು ಸಲ ಬರೆದಿದ್ದಾರೆ, ಮನೋಹರ್ ಒಬ್ಬ ಬ್ಯಾಚುಲರು, ಬ್ರಹ್ಮಚಾರಿ ಅಂತೆಲ್ಲ ಬರೆದಿದ್ದಾರೆ, ನೀವು ನೋಡೇ ಅಲ್ವಾ ಅಂತ. ಅಯ್ಯೋ ಸಾರಿ ಸರ್ ಗೊತ್ತಿಲ್ಲ, ನಾವು ನಿಮ್ಮ ಮದುವೆ ಆಗಿದೆ ಅಂತ ಅಂದ್ಕೊಂಡೆ ಅಂತ. ಯಾಕೆ ಸರ್ ಮದುವೆ ಆಗಿಲ್ಲ? ನಿಮ್ಮಂಥವ್ರನ್ನ ಯಾರಾದರೂ ಮದುವೆ ಆಗ್ಬೋದಾಗಿಲ್ಲ. ನಿಮ್ಮಂಥವ್ರನ್ನ ಮದುವೆ ಆಗುವವರು ಅದೃಷ್ಟವಂತರು, ಯಾಕೆ ಸರ್ ನೀವು ಆಗಿಲ್ಲ? ನನಗೆ ಒಂಥರ ಆ ಟೈಮಲ್ಲಿ ಏನು ಹೊಡಿತ, ಆ ಅದೃಷ್ಟವಂತರು ನೀವೇ ಯಾಕೆ ಆಗಬಾರ್ದು ಅಂತ ಬೆಚ್ಚಿ ಬಿದ್ದವಳು. ಫೋನ್ ಕಟ್. ವಾಹ್! ಏನಂದರೆ ನಮ್ಮ ಮನೆಯಲ್ಲಿ ಇಬ್ಬರು, ಒಂದು ನಿರಂಜನ್ ಶೆಟ್ಟಿ, ನಮ್ಮ ರಾಜಶೇಖರ್ ಅಂತ. ಅವ್ರ ಮನೆಗೆ 2 ಸಲ ಊಟಕ್ಕೆ ಹೋದಾಗಲೂ, ಅಣ್ಣ ಆ ಹುಡುಗಿ ನಿಮ್ಗೆ ಸೆಟ್ ಆಗ್ತಾಳೆ. ನಾನು ಬೈತಿದ್ದೆ, ಸುಮ್ಮನೆ ನೀನು ಅವೆಲ್ಲ ಸರಿ ಇಲ್ಲ, ಊಟ ಹಾಕಿದ್ದಾರೆ ಅವರು, ಕೇಳಬಾರ್ದಾಗಿ. ಅದಕ್ಕಲ್ಲ, ಅದಕ್ಕೆ ಬೇರೆ, ಮದುವೆ ಆಗೋದಕ್ಕೆ ಕೇಳೋದಕ್ಕೆ ಅಂತ ಹಂಗೆ ಕೇಳಬಾರ್ದು ಅಂತ ನಾನು. ಬಟ್ ಈ ಥರ ನನಗೆ ಮನಸ್ಸಲ್ಲಿ ಒಳ್ಳೆ ಮನೆ, ಒಳ್ಳೆ ಹುಡುಗಿ, ಯಾಕೆ ಆಗಬಾರ್ದು ಅಂತ ಅನ್ನಿಸ್ತು. ಯಾಕಂದರೆ ಎಲ್ಲರೂ ನನಗೆ ಅಡ್ವೈಸ್ ಮಾಡಿದರು. TN ಸೀತಾರಾಮ್ ಸರ್, ಅಶೋಕ್ ಸರ್, ನಮ್ಮ ಗುರುಗಳು ಹಂಸಲೇಖ ಸರ್, ತುಂಬ ಮಂದಿ ಮದುವೆ ಆಗಿಬಿಡಿ ಮನೋಹರ್ ಅಂತ ಇದು ಮಾಡಿದರು. ಸೊ ಈ ಮಾತಾಡಿದ್ನಲ್ಲ, ಫೋನ್ ಕಟ್ಟು. ಆಮೇಲೆ ನಾನು ಮತ್ತೆ ಫೋನ್ ಮಾಡಿ, ಇಲ್ಲಮ್ಮ ನಾನು ತಮಾಷೆಗೆಲ್ಲ ಹೇಳಿದ್ದು, ನಿಜಕ್ಕೂ ಹೇಳಿದ್ದು. ನಾನು ನೀವು ವಿಚಾರಿಸಿದಾಗ ನೀವು ಮದುವೆ ಆಗಿಲ್ಲ ಅಂತ ಗೊತ್ತಾಯಿತು.
ಅದಕ್ಕೆ ನಾನು ಆಗೋದಾದರೆ ನಿಮ್ಮ ಇಷ್ಟ ಇದ್ದರೆ ಓಕೆ. ಅಲ್ಲ ಸರ್ ನೀವು ಏನೋ ಜೋಕ್ಸ್ ಮಾಡಿದ್ರೆ ಅಂದ್ಕೊಂಡು ಭಯ ಆಗೋಯ್ತು ನನಗೆ. ನಮ್ಮ ಹತ್ರ ಎಲ್ಲ ಜೋಕ್ಸ್ ಮಾಡಬೇಡಿ ಸರ್, ನಾವು ಆ ಥರ ಇದಲ್ಲ ಸರ್, ಬಡವರು ನಾವು ಬಡಪಾಯಿಗಳು ಅಂತ. ತಮಾಷೆ ಮಾಡೋ ಮನುಷ್ಯನೇ ಅಲ್ಲ ನಾನು. ಅದು ಹೆಣ್ಮಕ್ಳ ವಿಚಾರವಾಗಿ ನಾನು ಇಲ್ಲಿವರೆಗೆ ನೀವು ಯಾರ ಹತ್ರ ಬೇಕಾದ್ರೆ ಕೇಳಿ, ಒಂದು ಮಿಸ್ಬಿಹೇವ್ ಮಾಡಿಲ್ಲ, ಯಾರ ಹತ್ರ ಮಾಡಿಲ್ಲ, ಆ ಥರ ಇದೇ ಇಲ್ಲ ನನ್ನ ಹತ್ರ. ನಾನು ಕಾಲೇಜಲ್ಲಿ ಇರುವಾಗಲೂ ಕೂಡ ಪಂಚೆ ಉಟ್ಕೊಂಡು ಹೋಗ್ತಾ ಇದ್ದೆ, ಹಾಗಾಗಿ ಸಂಕೋಚ ತುಂಬ ಇತ್ತು. ಎಲ್ಲರೂ ಪ್ಯಾಂಟ್ ಶರ್ಟ್ ಹಾಕ್ತಿದ್ರು, ನಾನೊಬ್ಬನೇ ಪಂಚೆ ಉಟ್ಕೊಂಡು ಹೋಗೋದ್ರಿಂದ ನನಗೆ ನಾಚಿಕೆ ಆಗ್ತಿತ್ತು ಹುಡುಗರ ಜೊತೆ ಮಾತಾಡೋದು. ಅವೆಲ್ಲ ಆ ಥರ ಮನುಷ್ಯ ಅಲ್ಲ ಅಂತೇಳಿದಕ್ಕೆ ಸರಿ ನಮ್ಮ ಅಮ್ಮನ ಹತ್ರ ಕೇಳ್ತೀನಿ ಅಂತ. ಅವ್ರ ತಾಯಿ ಹತ್ರ ಕೇಳಿದಾಗ ಹೌದಾ ಅವರು ಆಗ್ತಾರಾ ಸಿನಿಮಾದವರು, ನಮ್ಮಲ್ಲ ಆಗ್ತಾರ? ಇಲ್ಲ ಅವರು ಆ ಥರ ಇಲ್ಲ. ಸರಿ ಅಂತ ಆಯಿತು ಅಂತ ಹೇಳಿದ್ರು ಅಮ್ಮ ಅಂತ. ಸೊ ಹಾಗಾಗಿ ಡಿಸೈಡ್ ಮಾಡಿದ್ವಿ ಮದುವೆಗೆ. ಇನ್ನು ಮತ್ತೆ ಒಂದು ಮನೆಯಲ್ಲಿ ಮಾತುಕತೆ ಶಾಸ್ತ್ರ. ನಿಮ್ಮದು ಒಂದು ಮಾದರಿ ಮದುವೆ ಅಂತಲ್ಲ ಸರ್ ಅದು? ಮಾದರಿ ಮದುವೆ. ನನಗೆ ಏನಂದರೆ ನಾಚಿಕೆ ಆಯಿತು. ನಾನು ಮದುವೆ ಇಷ್ಟು ಏಜ್ ಆದಮೇಲೆ ಮದುವೆ ಆದರೆ ಎಲ್ಲ ನಗೆಪಾಟ್ಲಾಗ್ಬಿಡುತ್ತಾ ಏನೋ. ಸರಿ, ಅದೇ ಟೈಮಲ್ಲಿ ಉಪ್ಪಿ ಯಾರಿಗೂ ಹೇಳಿದೆ ಕಲ್ಕತ್ತಲ್ಲಿ ಮದುವೆ. ನಾನು ಅದೇ ಥರ ಸೈಲೆಂಟಾಗಿ ಇಲ್ಲಿ ಬೇಡ, ಕರ್ನಾಟಕದಲ್ಲಿ ಬೇಡ, ತಮಿಳ್ನಾಡಲ್ಲಿ ಹೋಗಿ ಪಳನಿಯಲ್ಲೇ ಮದುವೆ ಆಗೋಣ, ನನಗೆ ಸುಬ್ರಹ್ಮಣ್ಯ ತುಂಬ ಇಷ್ಟವಾದ ದೇವರು, ಅಲ್ಲಿ ಹೋಗಿ ಮದುವೆ ಆಗೋಣ ಅಂತ ಪಳನಿಗೆ ಹೋದ್ವಿ. ಮಾತುಕತೆ ಅಲ್ಲಿ ದೇವಸ್ಥಾನದಲ್ಲಿ ಮಾತಾಡಿದ್ವಿ. ಆಯಿತು ಅಂದರು. ನಾವೇನು ಮಾಡಿದ್ವಿ, ಸೀದಾ ನಮ್ಮ ಸೈಡಿಂದ ಒಂದು 5-6 ಜನ, ಅವ್ರ ಸೈಡಿಂದ 5-6 ಜನ ನಾವು ಹೋದ್ವಿ. ಹೋಗಿ ದೇವ್ರ ಮುಂದೆ ಅಲ್ಲೇ ತಾಳಿ ಕಟ್ಟಿದ್ದು. ಈ ಭಕ್ತರೆಲ್ಲ ನಿಂತಿರ್ತಾರಲ್ಲ ಆ ಥರ ನಾವು ಭಕ್ತರ ಥರ ನಿಂತು ತಾಳಿ ಹಿಂಗೆ ಕಟ್ಟಿದ್ದು. ದೇವರು ಅಲ್ಲಿ ಪೂಜೆ ಮಾಡ್ತಾಯಿದ್ರು. ಯಾವುದೇ ಮ್ಯೂಸಿಕ್ ಇಲ್ಲ, ದೇವಸ್ಥಾನದಲ್ಲಿ ಭಕ್ತರ ಥರ ಅಲ್ಲಿ ತಾಳಿ ಕಟ್ಟಿದ್ದು ಸಾಮೂಹಿಕವಾಗಿ. ಯಾರಿಗೂ ಅದು ಗೊತ್ತೂ ಆಗ್ತಿರ್ಲಿಲ್ಲ ಅದು ಮದುವೆ ಅಂತ. ಮುಹೂರ್ತ ನೋಡೋದು ಇಲ್ಲ ಏನಿಲ್ಲ, ಜಾತಕ ಮುಹೂರ್ತ ಏನೂ ನೋಡಿಲ್ಲ, ಜಾತಿ ಗೀತಿ ಏನು ಗೊತ್ತಿಲ್ಲ. ತಾಳಿ ಕಟ್ತಾ ಇರುವಾಗ ಒಬ್ಬ ಸೈಡಿಂದ ಹಂಗೆ ಬಂದು, ಸರ್ ಯಾವ್ದು ಸರ್ ಶೂಟಿಂಗು ಅಂದ. ನಾನು ತಮಿಳ್ನಾಡಲ್ಲಿ ಕನ್ನಡದವ್ರಿಗೆ ಗೊತ್ತಾಗಬಾರ್ದು ಅಂತ ತಮಿಳ್ನಾಡಲ್ಲಿ ಹೋಗಿ, ಆದರೆ ಕನ್ನಡದವನು ಬಂದು ಅಲ್ಲಿ ಗುರ್ತಿಡ್ದು ಯಾವ್ದು ಸರ್ ಶೂಟಿಂಗು ಅಂತ. ಬೆಚ್ಚಿ ಬಿದ್ದಿಗೆ ನೋಡಿದೆ. ಶೂಟಿಂಗ್ ಅಲ್ಲ, ನಿಜವಾಗ್ಲೂ ಮದುವೆ ಆಗ್ತಾ ಇದ್ದೀನಿ ಅಂದೆ. ನಿಜವಾಗ್ಲೂ ಮದುವೆ ಆಗ್ತಿದ್ದಾರಾ ಅಂದ. ಅಲ್ಲಿ ಬ್ರೇಕ್ ಆಯಿತು ನ್ಯೂಸು. ಹೋಗಿ ಇಲ್ಲಿ ನಾವು ಅದಾದಮೇಲೆ ಮದುವೆ ಆದಮೇಲೆ ಹನಿಮೂನ್ ಅಲ್ಲೇ ಮುನ್ನಾರಿಗೆಲ್ಲ ಹೋಗಿ ಬಂದು ಇಲ್ಲಿ ನೋಡಿದ್ರೆ ಗುರುಕಿರಣ್ ಅಂತ. ಗುರುಕಿರಣ್ ತಮಾಷೆ ಏನು ಗೊತ್ತಾ, ಅವರು ನಾವು ಒಂದು ಟೆಂಪೋ ಟ್ರಾವೆಲರು ಥರ ಮಾಡಿಕೊಂಡು ಪಳನಿಗೆ ಹೋಗ್ತಾ ಇರುವಾಗ ಗುರುಕಿರಣ್ ನನಗೆ ಫೋನು, ಅಣ್ಣ ಒಂದು ಸಿನಿಮಾಕ್ಕೆ ಒಂದು ಸೀರಿಯಲ್ಗೆ ಹಾಡು ಬರೀಬೇಕು ಅಂತ. ಯಾವುದು? ಮಾಂಗಲ್ಯ, ಉದಯ್ ಟಿ ವಿಯಲ್ಲಿ ಬರ್ತಾಯಿದೆ ಮಾಂಗಲ್ಯ, ಟೈಟಲ್ ಸಾಂಗ್ ನೀವೇ ಬರೀಬೇಕು ಅಂತ. ಯಾಕಂದರೆ ನಂದು ಗುರುಕಿರಣ್ದು ಕಾಂಬಿನೇಷನ್ ಯಾವಾಗಲೂ. ಈ ರವಿಕಿರಣ್ ಸೀರಿಯಲ್ಗೆಲ್ಲ ನಾವಿಬ್ಬರೇ ಕಾಂಬಿನೇಷನ್, ಗುರು ಮ್ಯೂಸಿಕ್ಕು ನನ್ನ ಲಿರಿಕ್ಸು, ರವಿಕಿರಣ್ ಪ್ರೊಡ್ಯೂಸರು ಡೈರೆಕ್ಟ್ರು. ಸೊ ಇದು ಗುರು ನನಗೆ ಸ್ವಲ್ಪ ಬಿಟ್ಬಿಡಿ, ಇದು ಈ ಧಾರಾವಾಹಿ ಯಾಕೆ ಒಂಚೂರು ನೆಮ್ಮದಿ ಬೇಕು, ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಹೇಳಿಲ್ಲ ಮದುವೆ ಅಂತ ಹೇಳಿ? ಇಲ್ಲ ಹೇಳಿಲ್ಲ, ಯಾರಿಗೂ ಹೇಳಲಿಲ್ಲ. ನೆಮ್ಮದಿ ಏನು ನೆಮ್ಮದಿ, ಇಲ್ಲೇನಾಗಿದೆ ನಿಮಗೆ? ಇಲ್ಲ ನಾನು ಸ್ವಲ್ಪ ಬೇರೆ ಊರಿಗೆ ಹೋಗ್ತಾ ಇದ್ದೀನಿ, ಇದು ಬಿಟ್ಬಿಡಿ ಅಂತ. ಏನು ನೀವು ಮಾತಾಡ್ತಾರೆ, ಇದೊಂದು ಹೋಗ್ತಾ ಬರಿತಾ ಹೋಗಿ ದಾರಿಯಲ್ಲಿ ಹೋಗ್ತಾ ಇಲ್ಲ ಬೇಡ ಗುರು, ಬಿಟ್ಬಿಡಿ ಅಂತ. ಸರಿ ಅಂತ ಬೇಜಾರು ಮಾಡಿಕೊಂಡ್ರು. ಇಲ್ಲಿ ಮದುವೆ ಎಲ್ಲ ಮುಗಿಸಿ ಇದು ಸುದ್ದಿ ಎಲ್ಲ ಆಗಿದೆ. ಬಂದು ನೋಡಿದ್ರೆ ಸುದ್ದಿ ಆಗಿದೆ. ಅವರು ಫಸ್ಟು ಮಾಂಗಲ್ಯ ಸೀರಿಯಲ್ಗೆ ಹಾಡು ಬರೆಯೋಕ್ಕೆ ಹೋದರೆ ನೀವು ಮಾಂಗಲ್ಯ ಕಟ್ಟಕ್ಕೆ ಹೋಗಿದ್ದೀರಿ, ಜೊತೆಗೆ ನೆಮ್ಮದಿ ಬೇಕು ಅಂತ ಹೋಗಿದ್ರಿ. ಅಂದರೆ ಮದುವೆ ಆಗೋದು ನಿಮ್ಮ ದೃಷ್ಟಿಯಲ್ಲಿ ನೆಮ್ಮದಿನ? ನಮಗೆಲ್ಲ ಅದು ನೆಮ್ಮದಿ ಅಲ್ಲ ಅಂತ ನಾವು ಇದು ಮಾಡಿದ್ರೆ, ನೀವು ನೆಮ್ಮದಿ ಹುಡ್ಕೊಂಡು ಹೋಗಿ ಮದುವೆ ಆಗಿದ್ದೀರ ನೀವು ಅಂತೂ ನಮ್ಮ ಮುಂದೆ ಮಾತು ಹೇಳೋದಲ್ವ ಹಾಗೆ ಅಂತ. ಸಾರಿ ಗುರು, ಅದು ಏನೋ ಪರಿಸ್ಥಿತಿ ಆಯಿತು, ಹೀಗೆ ಆಯಿತು, ನಾವು ಸುಮ್ಮನೆ ಹೇಳಿ ಯಾರಿಗೂ ಊಟ ಹಾಕೋ ಯೋಗ್ಯತೆ ಇಲ್ಲ ನನಗೆ ಅಂತ ಕಷ್ಟದಲ್ಲಿದ್ದೆ ನಾನು ಆವಾಗ. ಸೊ ಆ ಕಷ್ಟವನ್ನು ಒಪ್ಕೊಂಡು ನನಗೆ ಮದುವೆ ಆದ್ಲು ಅವಳು. ಗ್ರೇಟ್. ಸೊ ನಿಜಕ್ಕೂ ಅವಳು ಅಷ್ಟೇ. ಆ ದುಡ್ಡು ಕಾಸು ಇವತ್ತಿಗೂ ಅವಳಿಗೆ ದುಡ್ಡು ಮಾಡಬೇಕು, ಉಳಿಸೋಕ್ಕೂ ಅವಳು ಇದಿಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡ್ತಾಯಿಲ್ಲ. ಚೆನ್ನಾಗಿರ್ಬೇಕು, ಇವತ್ತಿನ ದಿವಸ ನಾವು ಚೆನ್ನಾಗಿರಬೇಕು, ಬಿಟ್ಟರೆ ನಾಳೆ ಒಂದು ದಿವಸ ಚೆನ್ನಾಗಿರಬೇಕು, ನಾಡಿದ್ದು ದೇವ್ರು ಕೊಡ್ತಾನೆ, ಈ ಥರ. ಸೊ ಆ ಥರ ಒಂದು ಹೆಣ್ಮಗಳು ನಮಗೆ
ಜಾತಿ ನೋಡಿಲ್ಲ, ಜಾತಕ ಜಾತಕ ನೋಡಿಲ್ಲ, ಮುಹೂರ್ತ ನೋಡಲ್ಲ, ರಾವ್ ಕಾಲ ಗುಳಿಕ ಕಾಲ ಅಂದರೆ ನನಗೆ ಅದು ಇಷ್ಟವೂ ಇಲ್ಲ, ನಿಮ್ಮರೆಲ್ಲ ಜೈಲು ನಂಬಿಕೆ ಇಲ್ಲ. ಏನಿದ್ರು ನಮಗೆ ವಿಧಿ ಮೇಲೆ ಎಲ್ಲ ಬರೆದಿದೆ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ. ನಮ್ದೇನಿದ್ರೂ ಒಂದು ನಾವು ಎಷ್ಟೇ ಪ್ರಯತ್ನ ಪಟ್ಟರು ಇದು ಹೀಗೆ ಆಗಬೇಕು ಅಂದರೆ ಹಾಗೆ ಆಗುತ್ತೆ. ನಾವು ಸುಮ್ಮನೆ ಒಂದು ಕಡೆ ಮಲಗಿ ಕೂತ್ರು ಯಾರೋ ಬಂದು ಹೇಳ್ಕೊಂಡು ಹೋಗಿ ಮಾಡಿಸ್ತಾರೆ ನಮ್ಮ ಹತ್ರ. ಅದು ಇದು ನಮ್ಮಿಂದ ಇಂಥ ಕೆಲಸ ಆಗಬೇಕು ಅಂತಂದರೆ ಹಾಗೆ ಆಗುತ್ತೆ. ಆಗಲ್ಲ ಅಂದರೆ ನಾವು ಏನು ಸರ್ಕಸ್ ಮಾಡಿದರೂ ಆಗಲ್ಲ. ಸೊ ಇದು ನನ್ನ ಅನುಭವದಿಂದ ನಾನು ಬಂದಿರೋದು. ಸೊ ಹಾಗಾಗಿ ಏನಿದ್ರು ನಾಳೆದು ತಲೆ ಕೆಡಿಸ್ಕೊಳ್ಳಲ್ಲ. ಇವತ್ತು ಚೆನ್ನಾಗಿ ಇರಬೇಕು. ಇವತ್ತಿನ ದಿನ ಚೆನ್ನಾಗಿಲ್ವ, ಅದು ಇವತ್ತಿನ ದಿನ ಅಷ್ಟೇ, ನಾಳೆ ಚೇಂಜ್ ಆಗುತ್ತೆ. ಒಂದು ಶಂಕರ್ ಶಾನ್ಭಾಗ್ ನನಗೊಂದು ಮಾತು ಹೇಳೋರು, ಮನೋಹರ್ ನೀವೊಂದು ಮನೇಲಿ ಒಂದು ಬೋರ್ಡ್ ಹಾಕಿಟ್ಟಿರಿ, ಹೀಗೆ ಇರುವುದಿಲ್ಲ ಅಂತ ಒಂದು ಬೋರ್ಡ್ ಹಾಕಿ, ನೀವು ಜಾಲಿಯಾಗಿ ಖುಷಿಯಲ್ಲಿ ನಗ್ತಾ ಇದ್ದ ತಕ್ಷಣ ಆ ಬೋರ್ಡ್ ನೋಡಿ ಹೀಗೆ ಇರುವುದಿಲ್ಲ ಅಂದರೆ ಈ ಜಾಲಿ ಹೀಗೆ ಇರುವುದಿಲ್ಲ. ನೀವು ತುಂಬ ಡಿಪ್ರೆಸ್ ಆಗಿ ತುಂಬ ನೋವು ದುಃಖದಲ್ಲಿ ಬೇಜಾರದಲ್ಲಿ ಇದ್ದಾಗಲೂ ಆ ಬೋರ್ಡ್ ನೋಡಿ ಹೀಗೆ ಇರುವುದಿಲ್ಲ ಅಂತ. ವಂಡರ್ಫುಲ್. ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ ಇದು. ಸರಿ, ಇವಾಗ ಮದುವೆ ಬಗ್ಗೆ ನಿಮ್ದೊಂದು ಬೇರೆ ಪರಿಕಲ್ಪನೆ ಇತ್ತು ಮದುವೆ ಆಗೋವರೆಗೂ. ಈಗ ಮದುವೆ ಆದಮೇಲೆ ಒಂದು ಮುದ್ದಾದ ಸಂಸಾರ, ಮಗಳು ಎಲ್ಲ ಇದೆ. ಇವಾಗ ಆ ಪರಿಕಲ್ಪನೆ ಬಗ್ಗೆ ನೆನೆಸ್ಕೊಂಡ್ರೆ ಏನು ಅನಿಸುತ್ತೆ? ಚೆನ್ನಾಗಿದೆ. ಮತ್ತು ನಾನು ಒಂದು ವೇಳೆ ನನ್ನ ಕನಸು ಸೋಷಿಯಲ್ ವರ್ಕಿಗೆ ನನಗೆ ಒಂದು ಸ್ವಲ್ಪ ಅನುಕೂಲ ಆಗಿ ಎಲ್ಲರಿಗೂ ಬೇರೆ ಬೇರೆ ರೀತಿ ಕೆಲಸ ಮಾಡುವಂಥದ್ದಿದ್ರು ನನ್ನ ಹೆಂಡತಿ ಸಪೋರ್ಟ್ ಮಾಡ್ತಾಳೆ. ವೆರಿ ಗುಡ್. ಆ ಥರದ್ದು ವಿಚಾರದಲ್ಲಿ ನಾನು ನಿಜಕ್ಕೂ ಲಕ್ಕಿ ಅಂತ ಹೇಳ್ಬೇಕು. ಅದೃಷ್ಟವಂತ. ಒಬ್ಬರು ಮಗಳಲ್ಲ ಸರ್? ಒಬ್ಬರೇ ಮಗಳು. ಮಗಳ ಹೆಸರು ಸರ್? ಪದ್ಮಾ ಶಾರ್ವರಿ ಅಂತ. ತಾಯಿ ಪದ್ಮಾ ಅಂತ ತಾಯಿ, ಪದ್ಮಾವತಿ ನಮ್ಮ ತಾಯಿ ಹೆಸರು ಸೇರಿ ಅದು ನನ್ನ ಹೆಂಡತಿಯೇ ಇಟ್ಟಿದ್ದು. ಯಾಕಂದರೆ ತುಂಬ ಮಂದಿ ಕನಸು ನನಸು ನವಿಲು, ನನ್ನ ಮಗಳು ನನಸುನೆ ಸರ್. ನೋಡಿ ಅದು ಎಷ್ಟು ಸಿಂಪಲ್ ಮತ್ತು ಪೊಯೆಟಿಕ್ ಆಗಿದೆ. ಆ ಥರದ್ದು ಹಿತ ಅಂತ ನಮ್ಮ ಸಿ ಕೆ ಚಂದ್ರದ ಮಗಳು ಹಿತ, ಖುಷಿ. ಸೊ ಇದೆಲ್ಲ ನೋಡಿದಾಗ ನಾನು ಏನೋ ನನ್ನ ಮಗಳಿಗೆ ಸಿಂಪಲಾಗಿ ಒಂದು ಹೆಸರು ಇಡಬೇಕು ಅಂತ ಹುಡುಕ್ತಾನೆ ಇದ್ದೆ. ಯಾವುದಕ್ಕೆ ತೃಪ್ತಿ ಆಗ್ತಿಲ್ಲ. ಅಷ್ಟೊತ್ತಿಗೆ ನನ್ನ ಹೆಂಡತಿ ಸಿಟ್ಟಲ್ಲಿ, ನೀವಂತೂ ಹೆಸರು ಇಡಲ್ಲ, ನಾನೇ ಒಂದು ಇಟ್ಬಿಡ್ತೀನಿ, ಶಾರ್ವರಿ ಅಂತ ಇಟ್ಬಿಡ್ತೀನಿ, ಆಮೇಲೆ ಪದ್ಮ ಅಂತ ನಿಮ್ಮ ತಾಯಿ ಹೆಸರು ಪದ್ಮ ಶಾರ್ವರಿ ಅಂತ ಇಡ್ತೀನಿ ಅಂತ ಅವಳು ಹೇಳಿದ್ಲು. ಆಯ್ತಮ್ಮ, ಸರಿಮ್ಮ, ಆಯಿತು ಒಂದು ಸುಮ್ಮನೆ ಆಗ್ಬಿಟ್ಟೆ ನಾನು. ಸೊ ಹೀಗೆ ಯಾವುದಕ್ಕೂ ಸೀರಿಯಸ್ ಗಂಭೀರವಾಗಿ ನಾನು ಯಾವುದನ್ನು. ಮಗಳು ಏನು ಮಾಡ್ತಿದ್ದಾರೆ ಸರ್? ಏನು ಮಾಡ್ತಿದ್ದಾರೆ? ಕಾಲೇಜಿಗೆ ಹೋಗ್ತಿದ್ದಾಳೆ. ಏನು ಕಂಪ್ಯೂಟರ್ ಸೈನ್ಸ್ ಹೋಗ್ತಿದ್ದಾಳೆ. ಯಾವ ಕಾಲೇಜ್ ಸರ್? ಇಲ್ಲಿ ಕನಕಪುರ ರೋಡಲ್ಲಿ ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಾತಗುಣಿ ಹತ್ರ ಇದೆ, ಅಲ್ಲಿ ಹೋಗ್ತಿದ್ದಾಳೆ. ಸೊ ಅವ್ರಿಗೆ ಮ್ಯೂಸಿಕ್ ಏನಾದ್ರು ಇಂಟ್ರೆಸ್ಟ್ ಇದೆಯಾ? ಹಾಡ್ತಾಳೆ, ಚೆನ್ನಾಗಿ ಆಡ್ತಾಳೆ. ಇಬ್ಬರು ಹಾಡ್ತಾರೆ ಚೆನ್ನಾಗಿ. ಹಾಡ್ತಾಳೆ, ಅವಳು ಹಾಡ್ತಾಳೆ. ನಿಮ್ಮ ಹಾಡುಗಳೆಲ್ಲ ಕೇಳಿದಾರ ಮಗಳು? ಕೇಳ್ತಾರೆ. ಏನಂತಾರೆ ನಿಮ್ಮ ಮ್ಯೂಸಿಕ್? ಇಷ್ಟಪಡ್ತಾರೆ, ಎಲ್ಲ ಇಷ್ಟಪಡ್ತಾರೆ. ಅವ್ರಿಗೇನಿದೆ ಫ್ಯೂಚರ್ಲಿ, ನಿಮ್ಗೇನು ಆಸೆ ಇದೆ ಮಗಳು ಏನಾಗಬೇಕು ಅಂತ? ನಾನು ಆ ಥರ ರಿಸ್ಟ್ರಿಕ್ಷನ್, ನಾನು ಮಗಳು ಏನಾಗಬೇಕು, ಚೆನ್ನಾಗಿ ಓದಬೇಕು, ಅವಳು ಇಷ್ಟ, ಅವಳು ಚಿತ್ರ ಬರೀತಾಳೆ. ಓ ಅದೇ ಆ ಕಲೆ. ಹೌದೌದು, ಅದೊಂದು ನನಗೆ ಅದರಲ್ಲಾದರೂ ಮುಂದುವರಿಲಿ, ಅದು ನನ್ನದೇ ಅದು ಕಲೆ, ನಿಮ್ಮ ಲೆಗೆಸಿನೇ. ಓಕೆ. ಅಕ್ಕ ಅವ್ರು ನೀವು ಅವಾಗಲೇ ಹೇಳಿದ್ರಿ 4-5 years ಬ್ಯಾಕ್ ಏನಾಗಿದೆ? ನಮ್ಮ ಅಕ್ಕ ಬ್ರೈನ್ ಹ್ಯಾಮರೇಜಲ್ಲಿ ತೀರ್ಕೊಂಡ್ಲು. ಅವಳು ವಿಜಯ ಬ್ಯಾಂಕಲ್ಲಿದ್ಲು. ವಿಜಯ ಬ್ಯಾಂಕಲ್ಲಿದ್ದು ವಾಲಂಟಿಯರ್ ರಿಟೈರ್ಮೆಂಟ್ ತೊಗೊಂಡು ಅವ್ರ ಗಂಡ ನಮ್ಮ ಬಾವರು ಇಬ್ಬರು ವೇಣೂರಲ್ಲಿ ತೋಟ ಮಾಡಿಕೊಂಡು ಇದ್ದರು. ವೇಣೂರಲ್ಲಿ ಬಾವರು ಈಗಲಿದ್ದಾರೆ, ಆರೋಗ್ಯವಾಗಿದ್ದಾರೆ. ಅವರಿಗೆ ಒಬ್ಬಳು ಮಗಳು ಆಳ್ವಾಸಲ್ಲಿ ಲೆಕ್ಚರ್ ಆಗಿದ್ದಾಳೆ. ಸೊ ಇದು ಮನೋಹರ್ ಸರ್ ಅವರ ಒಂದು ಸಂಕ್ಷಿಪ್ತ ಇದಕ್ಕೆ. ಇವಾಗ ಮನೋಹರ್ ಅವರು ಯಾವ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ? ಈಗ ಸದ್ಯಕ್ಕೆ ಇತ್ತೀಚೆಗೆ 31 days ಅಂತ ಒಂದು ಸಿನಿಮಾ ಮ್ಯೂಸಿಕ್ ಮಾಡಿದೆ ಲಾಸ್ಟ್ ಮಂತು, ಹೋದ ತಿಂಗಳು. ಈ ತಿಂಗಳಲ್ಲಿ ಬ್ಯೂಟಿ ಅಂತ ಒಂದು ಸಿನಿಮಾ, ಹೊಸ ಹೀರೋಯಿನು ರಾಜಾ ರವಿಕುಮಾರ್ ಅಂತ ಡೈರೆಕ್ಟ್ರು, ಅವರ ಇದರಲ್ಲಿ ಮಾಡಿದೆ. ಆಮೇಲೆ ವಸಂತ್ ಕುಮಾರ್ ಅಂತ ನಿರ್ದೇಶನ, ಅವ್ರದ್ದು ರುದ್ರಾಭಿಷೇಕ ವಿಜಯ ರಾಘವೇಂದ್ರ ಅವ್ರದ್ದು, ಅದು ಮಾಡಿದೆ. ಈಗ ನಾನೇ ಒಂದು ಸಿನಿಮಾ ಡೈರೆಕ್ಷನ್ ಮಾಡ್ತಾ ಇದ್ದೀನಿ. ಸೂಪರ್ ಸರ್. ಅದೇ ಸೂಪರ್. ಯಾವ ಥರ ಸಬ್ಜೆಕ್ಟು ಸರ್? ಈ ಸತಿ ಫುಲ್ ಕಾಮಿಡಿ, ಹ್ಯೂಮರ್. ಅದು ನನ್ನ ಜಾನರ್ ಕಾಮಿಡಿ, ಹಾಗಾಗಿ ಸೆಟೈರು ಎಲ್ಲ ಇದೆ. ಸೂಪರ್ ಸರ್, ಸೂಪರ್. ಈ ಸತಿ 100% ಪ್ರಚಾರಕ್ಕೆ ನಮ್ಮಂಥವ್ರು ಎಲ್ಲರೂ ಕರೀರಿ, ನಾವೆಲ್ಲರೂ ಸೇರ್ಕೊತೀವಿ. ಯಾಕೆಂದ್ರೆ ನೀವು ಮಾಡೋ ಸಿನಿಮಾ ಜನಕ್ಕೆ ತಲುಪಬೇಕು, ಇಂಥ ಮಾಡಿದ್ದೀರ ಅನ್ನೋದು ಗೊತ್ತಾಗಬೇಕು. ಅದಕ್ಕೆ ಸರ್ ಮ್ಯೂಸಿಕ್ ಅನ್ನೋದಾಗ್ಲಿ, ಸಿನಿಮಾ ಅನ್ನೋದಾಗ್ಲಿ, ನೀವು ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀರಾ. ಅವತ್ತಿನ ದಿವಸದ ಸಿನಿಮಾ ಮ್ಯೂಸಿಕ್ಕು ಮೇಕಿಂಗಿಗೂ ಇವತ್ತಿನ ಸಿನಿಮಾ ಮೇಕಿಂಗ್ ಮ್ಯೂಸಿಕ್ಕು ನೀವು ಕಂಡುಕೊಂಡಿರೋ ವ್ಯತ್ಯಾಸ ಏನು ಸರ್?
ನಾವು ಮಲಯಾಳಿ ಸಿನಿಮಾಗಳು, ತಮಿಳು ಸಿನಿಮಾಗಳೆಲ್ಲ ನೋಡಿದಾಗ ಅವ್ರ ಕತೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ, ಮ್ಯೂಸಿಕ್ಕಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ. ಮ್ಯೂಸಿಕ್ ಚೆನ್ನಾಗಿದ್ದಾಗ ಜನ ಬಂದ ಆಡಿಯನ್ಸು ಎಂಜಾಯ್ ಮಾಡ್ತಾರೆ. ಅವ್ರು ಎಂಜಾಯ್ ಮಾಡಬೇಕಾದ್ರೆ ಇನ್ನೊಂದು ಮ್ಯೂಸಿಕ್ ಮೊದಲೇ ಪ್ರಚಾರ ಕೊಡಬೇಕು ಹಾಡಿಗೆ, ಅದು ಮಾಡ್ತಾಯಿಲ್ಲ.